ಒಳ್ಳೆಯ ಜನರಲ್ಲಿರುವ ಕೆಟ್ಟ ಗುಣವೆಂದರೆ ಎಲ್ಲರನ್ನೂ ಅವರು ಒಳ್ಳೆಯವರು ಅಂದುಕೊಳ್ಳೋದು. ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜಾಣರಾಗಿ ಒಬ್ಬರಿಂದ ನಿಮ್ಮನ್ನೇ ಕಳೆದುಕೊಳ್ಳುವಷ್ಟು ಮುಗ್ಧರಾಗಬೇಡಿ. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ. ಯಾಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತೆ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ, ಆದರೆ ಬಂದ ಫಲಿತಾಂಶ ಒಂದೇ ಆಗಿರುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ ಎಂದು. ಸಮಯ ಬದಲಾದಂತೆ ಬದಲಾಗುವವರನ್ನು ಬಿಟ್ಟು ಬಿಡಬೇಕು. ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿರುವ ವಿಶ್ವಾಸವನ್ನು ಬದಲಾಯಿಸದೇ ಇರುವವರನ್ನು ನೆನಪಿನಲ್ಲಿಡಬೇಕು. ಜೀವನ ಬದಲಾಯಿಸಿಕೊಳ್ಳಲು ಎಲ್ಲರಿಗೂ ಸಮಯ ಸಿಗುತ್ತೆ, ಆದರೆ ಸಮಯ ಬದಲಾಯಿಸಲು ಮತ್ತೊಮ್ಮೆ ಜೀವನ ಸಿಗದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲು ಹೋಗಬಾರದು. ಬದುಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ. ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತು ಆಗುವುದಕ್ಕಿಂತ ನಂಬಿಕೆ ಇದ್ದವರ ಬಳಿ ಬೆಲೆಯುಳ್ಳ ವ್ಯಕ್ತಿಯಾಗಬೇಕು. ನಮಗೆ ಯಾರೂ ಇಲ್ಲ ಎಂದು ಚಿಂತಿಸುವುದಕ್ಕಿಂತ ನಮಗೆ ಯಾರೂ ಬೇಕಿಲ್ಲ ಎಂದು ಬದುಕಿ. ನಮ್ಮವರ ಮನಸ್ಸಿಗೆ ನಾವೇ ಭಾರವಾಗಬಾರದು. ಅರಿಯದೇ ಆದ ಒಂದು ತಪ್ಪು ಬದುಕಿನ ಪ್ರಯಾಣವನ್ನೇ ಬದಲಾಯಿಸುತ್ತೆ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತೆ, ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿಯೇ ಉಳಿದು ಬಿಡುತ್ತೆ. ಬದುಕೆಂದ್ರೆ ಬಿರುಗಾಳಿಯಲ್ಲೂ ದೀಪವೊಂದು ಬೆಳಗಲು ನಿರಂತರ ಪ್ರಯತ್ನಿಸಿದಂತೆ. ನಾವು ಹೇಗಿದ್ರೂ ಜನ ನಂಬಲ್ಲ. ನಮ್ಮ ಆತ್ಮಸಾಕ್ಷಿ ನಂಬುವಂತೆ ನಾವಿದ್ರೆ ಸಾಕು. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಬೇಡ ಎನ್ನುವವರಿಗೆ ಭಾರವಾಗುವ ಬದಲು ಬೇಕು ಎನ್ನುವವರಿಗೆ ಬೆಳಕಾಗು ಸಾಕು. ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ. ನಿಮ್ಮನ್ನು ನಿಂಬೆ ಹಣ್ಣಿನಂತೆ ಹಿಂಡಿ ಬಿಡುತ್ತಾರೆ. ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನೆಮ್ಮದಿ ನೀಡುತ್ತೆ. ಎಲ್ಲೋ ಒಂದು ಕಡೆ ತುಂಬಾ ಸುಂದರವಾದ ಸುವಿಚಾರ ಬರೆದಿದ್ರು. ಅದು ಜಗತ್ತಿನಲ್ಲಿ ಏನಾದರೂ ಬಿಟ್ಟು ಬಿಡಬೇಕೆಂದ್ರೆ ಬೇರೆಯವರ ಮೇಲೆ ಇಟ್ಟಿರುವ ನಿರೀಕ್ಷೆಯನ್ನು ಬಿಟ್ಟು ಬಿಡಿ. ಕೆಲವರ ದೃಷ್ಟಿಯಲ್ಲಿ ಒಳ್ಳೆಯವರು, ಮತ್ತೆ ಕೆಲವರ ದೃಷ್ಟಿಯಲ್ಲಿ ಕೆಟ್ಟವರು. ನಿಜ ಹೇಳಬೇಕೆಂದ್ರೆ ಯಾರು ಹೇಗಿದ್ದಾರೋ ಅವರ ದೃಷ್ಟಿಯಲ್ಲಿ ಹಾಗಿರುವೆವು. ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ರು ಹೃದಯದಿಂದ ಇಳಿಯುತ್ತಾರೆ. ಯಾರ ಮುಂದೆ ನಿಮ್ಮ ಸಂತೋಷ ಮತ್ತು ದುಃಖವನ್ನು ತೋಡಿಕೊಳ್ಳಬೇಡಿ. ಜನ ನಿಮ್ಮ ಸಂತೋಷದ ಮೇಲೆ ಕಣ್ಣು ಮತ್ತು ದುಃಖದ ಮೇಲೆ ಉಪ್ಪು ಎರಚುತ್ತಾರೆ. ದಿನಾಲು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಜನರೊಂದಿಗೆ ಮಾತನಾಡುವುದಕ್ಕಿಂತ ಆ ದೇವರೊಂದಿಗೆ ಮಾತನಾಡೋದು ತುಂಬ ಸುಲಭ. ಈ ಜಗತ್ತು ಹೇಗಾಗಿದೆ ಅಂದರೆ ನೀವು ಒಳ್ಳೆಯವರಾಗಿರೋದು ಕೂಡ ಜಗತ್ತಿಗೆ ತೋರಿಕೆ ಅನಿಸುತ್ತೆ. ಈ ಸ್ವಾರ್ಥದ ಜಗತ್ತಿನಲ್ಲಿ ಅಪರಿಚಿತರಿಗಿಂತ ಪರಿಚಿತರಿಂದ ಸಾವಧಾನವಾಗಿ ಇರಬೇಕಾಗುತ್ತೆ. ನಮಗೂ ನೋವಾಗುತ್ತೆ, ನಮ್ಮ ಹೃದಯಕ್ಕೂ ನೋವಾಗುತ್ತೆ ಎಂದು ಹೇಳುವುದನ್ನು ಬಿಟ್ಟು ಬಿಡಿ. ಯಾಕೆಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಮೀನುಗಳಿಗೆ ತುಂಬ ಸಂತೋಷವಾಯಿತು ಮನುಷ್ಯನೇ ಇನ್ನೊಬ್ಬ ಮನುಷ್ಯನನ್ನು ಬಲೆಯಲ್ಲಿ ಬೀಳಿಸುತ್ತಿದ್ದಾನೆ ಎಂದು ತಿಳಿದಾಗ. ಅಹಂಕಾರದ ಒಂದು ಕೆಟ್ಟ ಮಾತೆಂದರೆ ಅದು ನಿಮ್ಮನ್ನು ಯಾವತ್ತೂ ತಪ್ಪು ಎಂದು ಬಿಂಬಿಸೋದೇ ಇಲ್ಲ. ತುಂಬಾ ದಿನದಿಂದ ಯಾವುದೇ ನೋವಾಗಿಲ್ಲ, ಯಾವುದೇ ಹೊಸ ಗಾಯವಾಗಿಲ್ಲ ಅಂದರೆ ಸ್ವಲ್ಪ ಹುಡುಕಿ ನೋಡಿ ನಮ್ಮವರು ಎಂದು ಹೇಳುವವರು ಎಲ್ಲಿದ್ದಾರೆ ಎಂದು. ನಿಮ್ಮ ಅಹಂಕಾರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಜನ ಭಾವನೆಗಳಿಗೆ ಬಗ್ಗುತ್ತಾರೆ ಹೊರತು ಬೇರೆಯವರ ಅಹಂ ಸೊಕ್ಕಿಗೆ ಬಗ್ಗೋದಿಲ್ಲ. ಯಾವತ್ತು ನೀವು ತುಂಬ ಯೋಚಿಸುವುದನ್ನು ನಿಲ್ಲಿಸುತ್ತೀರೋ ಅವತ್ತಿನಿಂದಲೇ ನಿಮ್ಮ ಜೀವನ ತುಂಬ ಸುಂದರವಾಗುವುದು. ಯಾವುದೇ ವಸ್ತು ಅಗತ್ಯಕ್ಕಿಂತ ಹೆಚ್ಚು ದೊರೆತಾಗ ಅದರ ಮೌಲ್ಯ ಕಡಿಮೆ ಆಗುತ್ತೆ. ಅದು ಪ್ರೀತಿಯೇ ಆಗಲಿ ಅಥವಾ ವಸ್ತುವೇ ಆಗಲಿ. ಈ ಪ್ರೀತಿ ಗೀತಿ ಏನೂ ಇಲ್ಲ ಎಂದು ಹೇಳುವವರು ಒಂದೊಮ್ಮೆ ಎಷ್ಟು ನೋವು ಅನುಭವಿಸಿರಬೇಕಲ್ವೇ ಈ ಪ್ರೀತಿಯಲ್ಲಿ. ಮನುಷ್ಯನ ಹೃದಯ ದೊಡ್ಡದಾಗಿರಬೇಕು. ಮಾತು ಮಾತ್ರ ಎಲ್ಲರೂ ದೊಡ್ಡದಾಗಿಯೇ ಮಾತನಾಡ್ತಾರೆ. ಜೀವನದಲ್ಲಿ ಯಾವುದು ಅಷ್ಟು ಸರಳವಾಗಿಲ್ಲ. ಅದು ನಮ್ಮ ಕೆಲಸವೇ ಆಗಿರಲಿ ಮತ್ತು ನಿಮ್ಮ ಕೆಲಸವೇ ಆಗಿರಲಿ. ಆದರೆ ಯಾರು ಕಷ್ಟಗಳನ್ನು ಎದುರಿಸಿ ಮುಂದುವರಿಯುತ್ತಾರೋ ಅವರೇ ಜೀವನದಲ್ಲಿ ಗೆಲ್ತಾರೆ. ಖಾಲಿ ಪಾತ್ರೆ ಎಲ್ಲಕ್ಕಿಂತ ಜಾಸ್ತಿ ಧ್ವನಿ ಮಾಡುತ್ತೆ. ಆದ್ದರಿಂದ ಕಡಿಮೆ ಬುದ್ಧಿ ಇದ್ದವರು ಹಾಗೆ ತುಂಬಾನೇ ಹಾರಾಡುತ್ತಾರೆ. ಮನುಷ್ಯನ ನಾಲಿಗೆ ಅವನ ಯಶಸ್ಸಿನ ದಾರಿಯಲ್ಲಿ ಅಡಚಣೆ ತಂದೊಡ್ಡುತ್ತೆ. ಆದ್ದರಿಂದ ಮಾತುಗಳನ್ನು ತೂಗಿ ಅಳಿದು ಮಾತನಾಡಬೇಕು. ಒಬ್ಬ ವ್ಯಕ್ತಿಗೆ ಪ್ರತಿ ಬಾರಿ ತಿಳಿಸಿ ಹೇಳುವುದಕ್ಕಿಂತ ನೀವು ನಿಮ್ಮ ಹೃದಯಕ್ಕೆ ತಿಳಿಸಿ ಹೇಳಿ. ಯಾರು ನಿಮ್ಮ ಸರಿಯಾದ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೋ ಇಂಥವರಿಗಾಗಿ ಎಲ್ಲವನ್ನು ತಿಳಿಸಿ ಹೇಳುವುದಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ಒಂಟಿಯಾಗಿ ಇರುವುದನ್ನು ಕಲಿಯಿರಿ. ಯಾರು ಯಾವಾಗ ಬಿಟ್ಟು ಹೋಗ್ತಾರೆ ಅನ್ನೋದು ಹೇಳೋಕೆ ಆಗಲ್ಲ. ನಿನ್ನೆಯ ನೆನಪು ನಾಳೆಯ ಕನಸುಗಳ ಸಂಗಮ. ನಿಮ್ಮ ಸರಳತೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಬಯಸಿದಾಗ ಬಯಸಿದ್ದು ಸಿಗೋದಿಲ್ಲ. ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಬಯಸಿದ್ದು ಸಿಗಲೇಬೇಕೆಂದರೆ ಯೋಗವಿರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಪ್ರಯತ್ನ ಗುಟ್ಟಾಗಿರಲಿ. ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ. ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನಲ್ಲ.
ಗರ್ವ ಮತ್ತು ಅಹಂ ಇವೆರಡೂ ಸತ್ಯವನ್ನು ಎಂದೂ ಸ್ವೀಕರಿಸೋದಿಲ್ಲ. ಸಾವಿನವರೆಗೂ ಕೆತ್ತಿದ್ರೂ ಪರಿಪೂರ್ಣ ಶಿಲ್ಪವಾಗದ ಏಕೈಕ ಶಿಲೆ ಮನುಷ್ಯ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ವಾದಿಸಬೇಡ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸಲು ಹೋಗಬೇಡಿ. ಕೆಲವರು ತಮಗೇನು ಬೇಕು ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಗಳಿಗಿಂತ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆಗೆ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ. ಇನ್ನೊಬ್ಬರನ್ನು ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಕೇಳುವವರು ಸರಿಯಿರಬೇಕು. ಅವರು ಸರಿಯಿದ್ರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರಬೇಕು. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆ ಆಗುತ್ತೆ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗೆಳೆತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನೂ ಜೋಡಿಸಲು ಮುಂದಾಗುತ್ತೆ. ಎಷ್ಟೋ ಬಾರಿ ಅಳುವೆಂಬುವುದು ನಗುವಿಗಿಂತಲೂ ಸುಖದ ವಸ್ತು. ಎದೆಯ ಭಾರವನ್ನು ಅದು ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು, ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು. ಸಣ್ಣ ಸಣ್ಣ ಮಾತುಗಳು ಕೂಡ ದೊಡ್ಡ ದೋಣಿಯಾಗಿ ಮುಳುಗಿಸಬಹುದು. ಹಾಗೆ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಲ್ಲದು. ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಯುವ ತಾಳ್ಮೆ ಇರಬೇಕಷ್ಟೆ. ಹಿಂದೆ ಸುಟ್ಟು ಬಿಡಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನು. ನೀವು ಒಳ್ಳೆಯವರಂತೆ ನಟಿಸೋದನ್ನು, ಒಳಗೊಂದು ಹೊರಗೊಂದು ಮಾತನಾಡುವುದನ್ನು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ತೇವೆ. ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ. ಬಿಟ್ಟೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ. ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದೇನಿಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ಕೆಟ್ಟವರಾಗ್ತೇವೆ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತೆ. ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನಲ್ಲ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸ ದ್ರೋಹ ಮಾಡಿದ ಸಂದರ್ಭದಲ್ಲಲ್ಲ. ಹೊರಗಡೆ ಹಾರೈಸೋದು, ಒಳಗಡೆ ಶಾಪ ಕೊಡೋದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರೋದು, ಒಳಗಡೆ ನಂಬಿಕೆ ದ್ರೋಹ ಮಾಡೋದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರೋದಿಲ್ಲ. ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ ಕಲಹಗಳನ್ನು ತಂದಿಡುವವರು ಬೇರೆ ಪಾಪಕರ್ಮಗಳನ್ನು ಮಾಡಬೇಕೆಂದೇನಿಲ್ಲ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯಕ್ಕೆ ಬಿಡಬೇಕು ಅಷ್ಟೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆ ಇಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ.